ದೂರು ದಾಖಲು. 72ನೇ ಗಣರಾಜ್ಯೋತ್ಸವ ನಗರದಲ್ಲಿ ಶೋಷಿತರ ಐಕ್ಯತೆ ಸಮಾವೇಶ. ಅಸಾದುದ್ದೀನ್ ಓವೈಸಿ ಉದ್ಘಾಟನೆ. ಸಂವಿಧಾನ 3 ಅಂಗಗಳ ಮುಖ್ಯಸ್ಥರು ಮೊದಲು ವ್ಯಾಕ್ಸಿನ್ ಪಡೆದುಕೊಳ್ಳಲು ಅಧಿಸೂಚನೆ ಹೊರಡಿಸಿ ಜಯರಾಜ್ ಬುಕ್ಕ. ಯುವ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮಾರೋಪ. ಪ್ರಮುಖ 5 ನಿರ್ಣಯಗಳ ಮಂಡನೆ ಹಾಗೂ ಗುರುತಿನ ಚೀಟಿ ಇದ್ದರೆ ಮಾತ್ರ ಸರ್ಕಾರ ಸೌಲಭ್ಯ ಪಡೆಯಲು ಅರ್ಹರು. ಹುಮ್ನಾಬಾದ್ ತಾಲೂಕಿನ ನನ್ಗಾಂವ್ ಹುಡುಗಿ ಗ್ರಾಮಗಳ ಮಾರ್ಗ ಮಧ್ಯೆ ಹೊಲದಲ್ಲಿ ವಿವಾಹಿತ ವ್ಯಕ್ತಿಯೊಬ್ಬರು ಪತ್ತೆಯಾಗಿರುವ ಶವ. ಹಳ್ಳಿಕೇಡ್ ಬಿ ಪೊಲೀಸ್ ಠಾಣೆಯ ಕೊಲೆ ಶಂಕೆ ದೂರು ದಾಖಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ಸಾವಿಗೀಡಾದ ವ್ಯಕ್ತಿ ಜಹೀರಾಬಾದ್ ಸೀಮೆ ಬಳಿ ಇರುವ ಡಾಬಾದಲ್ಲಿ ಕೆಲಸ ಮಾಡುತ್ತಿದ್ದ 32 ವಯಸ್ಸಿನ ರೇಣುಸಿದ್ದಯ್ಯ ವೀರಯ್ಯ ಎಂದು ಗುರುತಿಸಲಾಗಿದೆ. ಮೃತ ವ್ಯಕ್ತಿಯು ಮೂಲತಃ ಬೀದರ್ ತಾಲೂಕಿನ ಸಿರ್ಸಿ ಎ ಗ್ರಾಮದವರಾಗಿದ್ದು ತನ್ನ ಹೆಂಡತಿಯ ತವರು ಮನೆಯಾದ ಹುಮ್ನಾಬಾದ್ ತಾಲೂಕಿನ ಮದರ್ಗಾಂವ್ ಗ್ರಾಮದಲ್ಲಿ ಕಳೆದ ಹಲವು ವರ್ಷಗಳಿಂದ ಬಂದು ವಾಸವಾಗಿದ್ದು ತಿಂಗಳಲ್ಲಿ ಆಗಾಗ್ಗೆ ಬಂದು ಹೋಗುತ್ತಿದ್ದ ಎಂದು ಹೇಳಲಾಗಿದೆ. ಮದರ್ಗಾಂವ್ ಗ್ರಾಮದಲ್ಲಿ ಗುರುವಾರ ರಾತ್ರಿ ನಡೆದ ಜಾತ್ರೆ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಬಂದು ತನ್ನ 7 ವರ್ಷದ ಮಗನಿಗೆ ಆಟ ಸಾಮಾನುಗಳನ್ನು ಖರೀದಿಸಿ ಕೊಟ್ಟಿದ್ದ ನಂತರ ರಾತ್ರಿ ಮನೆಗೆ ಬರುವುದಿಲ್ಲ ಮೃತ ತಾಯಿ ಚೆನ್ನಮ್ಮ ಅವರು ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ. ಮೃತದೇಹದ ಆಸುಪಾಸು ಮದ್ಯದ ಬಾಟಲ್ ಬಿದ್ದಿರುವುದು ಗಮನಿಸಿದರೆ ಸ್ನೇಹಿತರ ಜೊತೆ ಮದ್ಯ ಸೇವಿಸುವುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದ್ದು ಅದೇ ವೇಳೆ ಈತನನ್ನು ಕತ್ತು ಹಿಸುಕಿ ಕೊಲೆಗೈದಿರುವ ಸಂಶಯವಿದೆ. ನೀಡಿರುವ ದೂರಿನ ಆಧಾರದ ಮೇಲೆ ಹಳ್ಳಿಕೇಡ್ ಬಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಶಂಕೆ ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಾಗಿದೆ. ಘಟನೆಯ ಸುದ್ದಿ ತಿಳಿಯುತ್ತಲೇ ಸ್ಥಳಕ್ಕೆ ಡಿವೈಎಸ್ಪಿ ಸೋಮ್ಲಿಂಗ್ ಕುಂಬಾರ್, ಸಿಪಿಐ ಮಲ್ಲಿಕಾರ್ಜುನ್ ಯಾದವ್ ಹಾಗೂ ಸಿಬ್ಬಂದಿಗಳು ಪ್ರಯುಕ್ತ ಜನವರಿ 26ರಂದು ಸಾಯಂಕಾಲ 4 ಗಂಟೆಗೆ ಅಂಬೇಡ್ಕರ್ ಸರ್ಕಲ್ ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ಭಾತೃತ್ವ ವೇದಿಕೆಯಿಂದ ಶೋಷಿತ ಐಕ್ಯತೆ ಸಮಾವೇಶ ನಡೆಯಲಿದೆ ಎಂದು ರವಿಕುಮಾರ್ ವಾಗ್ಮೋರೆ ತಿಳಿಸಿದರು. ಜನವರಿ 22 ಶುಕ್ರವಾರ ಇಲ್ಲಿ ನಡೆಸಿದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ನಡೆಯುವ ಭಾವೈಕ್ಯತೆ ಮತ್ತು ಭಾತೃತ್ವ ಸಮಾವೇಶವನ್ನು ಹೈದರಾಬಾದ್ ಲೋಕಸಭಾ ಸದಸ್ಯ ಅಸಾದುದ್ದೀನ್ ಓವೈಸಿ ಉದ್ಘಾಟಿಸುವರು. ಆಣದೂರಿನ ವೈಶಾಲಿ ನಗರದ ಪೂಜ್ಯ ಭಂತೆ ಸಂಗರಖತ್ ಭಾಲ್ಕಿಯ ಹಿರೇಮಠ ಸಂಸ್ಥಾನದ ಪೂಜ್ಯ ಗುರುಬಸವ ಪಟ್ಟದೇವರು, ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಮಾರುತಿ ಬೌದ್ಧೆ, ಮಹಾರಾಷ್ಟ್ರದ ಸಾಂಗ್ಲಿಯ ಮಹಾಸಂತ ಹಂಕಾರೆ ಭಾಗವಹಿಸಲಿದ್ದಾರೆ ಎಂದರು. ಇತ್ತೀಚೆಗೆ ದೇಶದಲ್ಲಿ ನಡೆಯುತ್ತಿರುವ ಅನ್ಯಾಯ, ಅತ್ಯಾಚಾರ ಮತ್ತು ಸಂವಿಧಾನ ವಿರೋಧಿ ಚಟುವಟಿಕೆಗಳ ಕುರಿತು ಸಮಾವೇಶದಲ್ಲಿ ಭಾಗವಹಿಸಲಿರುವ ಗಣ್ಯ ಅತಿಥಿಗಳ ವಿಷಯವನ್ನು ಮಂಡಿಸಲಿದ್ದಾರೆ ಎಂದು ತಿಳಿಸಿದರು. ಈ ಸಮಾವೇಶ ಯಾವುದೇ ಒಂದು ಜಾತಿಗೆ ಸೀಮಿತವಾದುದಲ್ಲ, ಎಲ್ಲ ಶೋಷಿತ ವರ್ಗಗಳ ಪರವಾಗಿ ಹಮ್ಮಿಕೊಂಡಿರುವ ಸಮಾವೇಶವಾಗಿದ್ದು, ಆದುದರಿಂದ ಜಾತಿ, ಮತ, ಪಂಥ ಇಲ್ಲದೆ ಹೆಚ್ಚಿನ ಸಹಿಸಿ ಯಶಸ್ವಿಗೊಳಿಸಲು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಗೌರವಾಧ್ಯಕ್ಷ ಸೈಯದ್ ವಾಯಿದ್ ಲಖನ್, ಕಾರ್ಯಾಧ್ಯಕ್ಷ ಅಭಿ ಕಾಳೆ, ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಕಾಂಡೆ, ರಾಜ್ಕುಮಾರ್ ಮೂಲ್ಭಾರತಿ, ಚಂದ್ರಕಾಂತ್ ನಿರಾಟೆ, ಸಂತೋಷ್ ಏನ್ಕೂರ್, ಪ್ರಕಾಶ್ ಬಲಾಂಡೆ, ಕಲ್ಲಪ್ಪ ಬನ್ಗಿ, ಸಿದ್ಧಾರ್ಥ್ ಲಮಳೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಇದೇ ಜನವರಿ 26ರಂದು ಸಮಯ 4 ಗಂಟೆಗೆ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದ ಹತ್ತಿರ ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ಭಾತೃತ್ವ ವೇದಿಕೆಯ ವತಿಯಿಂದ 72ನೇ ಗಣರಾಜ್ಯೋತ್ಸವ ನಿಮಿತ್ತ
ಶೋಷಿತರ ಐಕ್ಯತೆ ಸಮಾವೇಶವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಈ ಐಕ್ಯತೆ ಸಮಾವೇಶಕ್ಕೆ ಉದ್ಘಾಟಕರಾಗಿ ಹೈದರಾಬಾದಿನ ಲೋಕಸಭಾ ಸದಸ್ಯರುಗಳು ಆದಂಥ ಬ್ಯಾರಿಸ್ಟರ್ ಅಸೋದ್ದೀನ್ ಓವೈಸಿ ಸಾಹೇಬರು ಆಗಮಿಸ್ತಾ ಇದ್ದಾರೆ. ಹಾಗೂ ಬೆಳಗಾವಿಯ ಶ್ರೀಗಳು ಆದಂಥ ಚನ್ನಬಸವ ಶರಣಬಸವ ದೇವರುಗಳು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಪಾಲಿಕೆಯ ಸಂಸ್ಥಾನದ ಚನ್ನಬಸವ ಪಟ್ಟದೇವರು ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಮುಂಬೈನ ಸಾಂಗ್ಲಿ ಕ್ಷೇತ್ರದ ನಮ್ಮ ಹೋರಾಟಗಾರರು ಮತ್ತು ಮೊದಲು ಬಂದು ಸಂವಿಧಾನದ ಬಗ್ಗೆ ಬಹಳ ಸವಿಸ್ತಾರವಾಗಿ ಮಾತಾಡಿದಂಥವ್ರು ವಸಂತ್ ಅಂಕಾರೆ ಕೂಡ ಮತ್ತೊಂದು ಸಲ ಬೀದರಿಗೆ ಬರ್ತಾ ಇದ್ದಾರೆ. ಹಾಗೂ 30 ವರ್ಷದ ಹೋರಾಟದ ಮುಂಚೂಣಿಯಲ್ಲಿ ಉಳಿದು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರು ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರು ಮಾರುತಿ ಬೌದ್ಧವರು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ದಲಿತ ಹಿರಿಯ ಮುಖಂಡರು ಹಾಗೂ ವಿಧಾನ ಪರಿಷತ್ ಸದಸ್ಯರುಗಳಾದಂಥ ಅರವಿಂದ್ ಕುಮಾರ್ ಅರಳಿ ಸಾಹೇಬರು ಕೂಡ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬರ್ತಾ ಇದ್ದಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ನಮ್ಮ ಆಣದೂರಿನ ಸಂಘರಕಿತ್ ಮಂತೇಜಿ ಅವರು ಕೂಡ ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸ್ತಾರೆ. ಹಾಗೂ ಈ 26ನೇ ಜನವರಿ ಕಾರ್ಯಕ್ರಮ ಸಂವಿಧಾನ ಜಾರಿ ಬಂದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇವರೆಲ್ಲ ಬಹಳಷ್ಟು ಸುದೀರ್ಘವಾಗಿ ಮಾತಾಡ್ತಾರೆ. ಈ ವಿಷಯವನ್ನು ನಮ್ಮ ಬೀದರ್ ಜನತೆಗೆ ಅವತ್ತಿನ ದಿವಸ 4 ಗಂಟೆಗೆ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದ ಹತ್ತಿರ ಎಲ್ಲ ಅವರ ಅಮೂಲ್ಯ ಸಮಯಗಳನ್ನು ತೆಗೆದುಕೊಂಡು ಬಂದು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು. ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟುವಾಗಿ ಇದ್ದಂಥ ಕಾರ್ಯಕ್ರಮ ಸಲುವಾಗಿ ಬೀದರ್ ಜನತೆಗೆ ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ಭಾತೃತ್ವ ವೇದಿಕೆಯಿಂದ ನಾವು ಎಲ್ಲ ಸದಸ್ಯರು ಇಲ್ಲಿದ್ದಂಥವರು, ಗೌರವ ಅಧ್ಯಕ್ಷರು ನಮ್ಮ ಸೈಯದ್ ವೈದ್ಯಲಖನ್ ಸಾಹೇಬರು ಮತ್ತು ನಮ್ಮ ಕಾರ್ಯಾಧ್ಯಕ್ಷರು ಅಭಿ ಕಾಳೆ ಅವರು, ಉಪಾಧ್ಯಕ್ಷರು ರಾಜ್ಕುಮಾರ್ ಮೂಲ್ಭಾರತಿ ಅವರು ಮತ್ತು ನಮ್ಮ ಉಪಾಧ್ಯಕ್ಷರು ಇನ್ನೊಬ್ಬರು ಓಂ ಪ್ರಕಾಶ್ ಬಾಯಿಕಟ್ಟಿ ಅವರು ಮತ್ತು ಚಂದ್ರಕಾಂತ್ ನಿರಾಟೆ ಅವರು, ನಮ್ಮ ಸಂತೋಷ್ ಅಣಕೂರ್ ಅವರು, ರವಿಕುಮಾರ್ ವಾಗ್ಮರೆ ಅವರು, ಮಲ್ಲಿಕಾರ್ಜುನ್ ಚಿಟ್ಟ ಮತ್ತು ಸಂದೀಪ್ ಕಾಂಟೆ ಮತ್ತು ಸುಮಾರು ಗೆಳೆಯರು ಈ ಕಾರ್ಯಕ್ರಮ ಒಂದು ವೇದಿಕೆ ಮುಖಾಂತರ ಒಂದು ಸಂದೇಶ ರವಾನೆ ಮಾಡಿದ್ದಾರೆ. ಇದು 26ನೇ ತಾರೀಕು 4 ಗಂಟೆಗೆ ವಿಜೃಂಭಣೆಯಿಂದ ಆಚರಣೆ ಮಾಡೋಣ. ಅದಕ್ಕೆಲ್ಲರೂ ಒಮ್ಮನಸ್ಸಿನಿಂದ ಇಲ್ಲೋದ್ರ ಯಾವುದೇ ಇಲ್ಲಿ ಜಾತಿ ಭೇದ ಅದು ಇದು ಇಲ್ಲದೇನೆ ಸಂವಿಧಾನದ ಆಶಯ ಬಗ್ಗೆ ವಿಷಯಗಳನ್ನು ಮಂಡನೆ ಮಾಡಲಿಕ್ಕೆ ಬ್ಯಾರಿಸ್ಟರ್ ಅಂತಕ್ಕಂಥ ಒಂದು ನಮ್ಮ ಭಾರತ ದೇಶದಾಗ ಬಹಳಷ್ಟು ಒಂದು ಅಂಬೇಡ್ಕರ್ ಬಗ್ಗೆ ವಿಚಾರ ತಿಳ್ಕೊಂಡವರಿದ್ದಾರೆ, ಸಂವಿಧಾನದ ಬಗ್ಗೆ ಮಾತಾಡೋರಿದ್ದಾರೆ. ಅವರೆಲ್ಲರೂ ಬರ್ತಾರ. ಇಂಥದನ್ನ ಸದುಪಯೋಗ ನಮ್ಮ ಬೀದರ್ बहुत ही बड़ा समावेश होने जा रहा है. इस समावेश को मुखातिब करने के लिए और इस समावेश के उद्घाटक हैं अली जनाब बैरिस्टर असदुद्दीन साहब, जो बीदर तशरीफ ला रहे हैं और उन्हीं के हाथों ये 26 जनवरी का प्रोग्राम चालू किया जाएगा. और यहाँ के अवाम को, यहाँ के लोगों को ये मालूम होना चाहिए कि संविधान के बारे में जो बाबा साहब अम्बेडकर ने जो संविधान लिखा था और इसी दिन जारी किया था. इस मालूमात के लिए मालूमात के ख़जाने को हम बुला रहे हैं. उनको बुलाने का मकसद अहम यही है कि यहाँ के आम बच्चे से, छोटे बच्चे से लेकर बड़ों तक इस पैगाम को पहुँचाना है. क्योंकि हालात के हिसाब से जो है ना, आज के हालात ऐसे ख़राब होते जा रहे हैं दिन ब दिन. हम लोगों को ये मालूम होना बहुत ज़रूरी है. और ये संगठनों की तरफ से और हमारा जो संगठन की तरफ से जो आज ये राष्ट्रीय भावैक्यता भातृत्व वेदिके की जानिब से जो पैगाम पहुंचाया जा रहा है. और 26 जनवरी के दिन बाबा साहब अम्बेडकर सर्कल के सामने इस जलसे को आम करेंगे. और इस जलसे को मुखातिब करने के लिए बैरिस्टर असदुद्दीन ओवैसी साहब तशरीफ ला रहे हैं और बहुत ही बड़ा जलसा होने जा रहा है. आप लोगों से मेरी अपील है कि आप तमाम लोगों से, शहरियान बीदर के लोगों से मैं अपील करता हूं कि पूरे सारे के सारे लोग रहकर जो है ना इससे इस्तेफादा उठाएं.
आपका नाम? मेरा नाम सैयद वली लखन है। ಭಾರತ ಸಂವಿಧಾನ ಪ್ರಮುಖ ಅಂಗಗಳಾದ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗದ ಮುಖ್ಯಸ್ಥರು ಕೋವಿಡ್-19 ವ್ಯಾಕ್ಸಿನ್ ಹಾಕಿಕೊಳ್ಳಲು ನ್ಯಾಯವಾದಿ ಜಯರಾಜ್ ಬುಕ್ಕಾ ಮನವಿ ಮಾಡಿದ್ದಾರೆ. ಈ ಕುರಿತು ಮಾಧ್ಯಮಗಳಿಗೆ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿ ದೇಶದ ತಜ್ಞ ವೈದ್ಯರು, ಸಂಶೋಧಕರು ಹಾಗೂ ವಿಜ್ಞಾನಿಗಳಿಂದ ವ್ಯಾಕ್ಸಿನ್ ಕಂಡುಹಿಡಿದ ಹೆಮ್ಮಾರಿ ಕೊರೋನಾ ಸೋಂಕು ನಿರ್ಮೂಲನೆ ಮಾಡುವಲ್ಲಿ ಪ್ರಪಂಚದಲ್ಲಿ ಹೆಗ್ಗಳಿಕೆ ಪಡೆದಿರುವ ಭಾರತ ಎನ್ನುವುದು ಎಲ್ಲ ಪ್ರಜೆಗಳಲ್ಲಿ ಸಂತಸ ತಂದಿದೆ ಎಂದು ತಿಳಿಸಲಾಗಿದೆ. ಆದರೆ ವ್ಯಾಕ್ಸಿನ್ ಹಾಕಿಕೊಳ್ಳಲು ನಿರೀಕ್ಷೆಯಂತೆ ಸಾರ್ವಜನಿಕರು ಮುಂದೆ ಬರುತ್ತಿಲ್ಲ. ವ್ಯಾಕ್ಸಿನ್ ಕುರಿತು ಇರುವ ಸಂಶಯ ನಿವಾರಣೆ ಹಾಗೂ ಜನರಲ್ಲಿ ಧೈರ್ಯ ತುಂಬುವ ಕೆಲಸವೂ ಕೂಡ ಅಷ್ಟೇ ಮುಖ್ಯವಾಗಿದೆ ಎಂದಿದ್ದಾರೆ. ಅದರಂತೆ ದೇಶದ ಪ್ರಮುಖ ಸಂಸ್ಥೆಗಳಾದ ಕಾರ್ಯಾಂಗದ ಪ್ರಮುಖರಾದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಮೊದಲು ತಾವುಗಳ ಔಷಧಿಯನ್ನು ಪಡೆದುಕೊಂಡು ತದನಂತರ ತಮ್ಮ ಪ್ರಮುಖ ಅಂಗಗಳಾದ ಎಲ್ಲ ಇಲಾಖೆಗಳಿಗೆ ಅಧಿಸೂಚನೆ ಹೊರಡಿಸಿ ಅವರಿಗೆ ಮೊದಲು ಎಲ್ಲ ಇಲಾಖೆಯ ಸಿಬ್ಬಂದಿಗಳಿಗೆ, ಅದೇ ರೀತಿ ಶಾಸಕಾಂಗದ ಪ್ರಮುಖರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಮಂತ್ರಿಗಳಿಗೂ, ಲೋಕಸಭಾ ಸದಸ್ಯರು ಮತ್ತು ರಾಷ್ಟ್ರಸಭಾ ಸದಸ್ಯರು ಹಾಗೂ ಸಭಾಧ್ಯಕ್ಷರು, ದೇಶದ ವಿವಿಧ ರಾಜ್ಯದ ಮುಖ್ಯಮಂತ್ರಿಗಳು, ಸಚಿವರು, ಶಾಸಕರು ಮೊದಲು ವ್ಯಾಕ್ಸಿನ್ ಚುಚ್ಚಿಕೊಳ್ಳಲು ಅಧಿಸೂಚನೆ ಹೊರಡಿಸಲು ಕೋರಿದ್ದಾರೆ. ನ್ಯಾಯಾಂಗದ ಪ್ರಮುಖರಾದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಎಸ್.ಎ. ಬೊಬ್ಡೆ ಅವರು ಸಹ ಒಂದು ಅಧಿಸೂಚನೆ ಹೊರಡಿಸಿ ಪ್ರತಿಯೊಂದು ರಾಜ್ಯದ ಮುಖ್ಯ ನ್ಯಾಯಮೂರ್ತಿಗಳು ಹಾಗೂ ವಿವಿಧ ನ್ಯಾಯಮೂರ್ತಿಗಳು ಹಾಗೂ ದೇಶದ ಎಲ್ಲಾ ನ್ಯಾಯಾಧೀಶರುಗಳಿಗೆ ಕೋವಿಡ್-19 ಔಷಧಿಯನ್ನು ತೆಗೆದುಕೊಳ್ಳಲು ಒಂದು ಅಧಿಸೂಚನೆಯನ್ನು ಹೊರಡಿಸಬೇಕೆಂದು ಜಯರಾಜ್ ಬುಕ್ಕಾ ಮನವಿ. ಬೀದರ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಜನವರಿ 21ರಂದು ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಆಯೋಜಿಸಲಾಗಿದ್ದ ತಾಲೂಕು 2ನೇ ಯುವ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಸಮಾರಂಭ ಹಾಗೂ ಬಹಿರಂಗ ಸಭೆಯಲ್ಲಿ ಗಡಿ ಖ್ಯಾತಿ ತೆಗೆದ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ವರ್ತನೆಗೆ ಮತ್ತು ರಾಜ್ಯದಲ್ಲಿ ಹಿಂದಿ ಭಾಷೆ ಹೇರುತ್ತಿರುವ ಕೇಂದ್ರ ಸರ್ಕಾರದ ನೀತಿಗೆ ತೀವ್ರವಾಗಿ ಖಂಡಿಸುವ ಸೇರಿದಂತೆ ಪ್ರಮುಖ 5 ನಿರ್ಣಯಗಳನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಭವನದ ಕಾಮಗಾರಿಯನ್ನು ಕೂಡಲೇ ಪ್ರಾರಂಭಿಸಬೇಕು ಎಂದು ಒತ್ತಾಯಿಸಿ ನಿರ್ಣಯವನ್ನು ವಿಜಯಕುಮಾರ್ ಸೋನಾರಿ ಅವರು ಸೂಚಿಸಿದರೆ ಓಂ ಪ್ರಕಾಶ್ ಧಡ್ಡೆ ಅವರು ಅನುಮೋದಿಸಿದರು. ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರುವ ಕನ್ನಡ ಶಿಕ್ಷಕರ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು. ಉರ್ದು ಮತ್ತು ಮರಾಠಿ ಮಾಧ್ಯಮ ಶಾಲೆಗಳಲ್ಲಿ ಕನ್ನಡ ಶಿಕ್ಷಕರನ್ನು ಕಡ್ಡಾಯವಾಗಿ ನೇಮಿಸಬೇಕು ಎಂಬ ನಿರ್ಣಯವನ್ನು ಡಾಕ್ಟರ್ ಬಸವರಾಜ ಬಲ್ಲೂರ್ ಅವರು ಸೂಚಿಸಿದರೆ ಡಾಕ್ಟರ್ ಜಗನ್ನಾಥ್ ಕಬ್ಲಾಪುರೆ ಅವರು ಅನುಮೋದಿಸಿದರು. ನೆಹರು ಕ್ರೀಡಾಂಗಣ ಹತ್ತಿರದ ಕನ್ನಡ ಕಟ್ಟಾಳ ಪ್ರಭುವಾರ ಕಂಬಳಿವಾಲೆ ಬಸ್ ತಂಗುದಾಣವನ್ನು ಈ ಹಿಂದೆ ಇದ್ದ ಸ್ಥಳದಲ್ಲಿಯೇ ಮರು ನಿರ್ಮಾಣ ಮಾಡಬೇಕು ಎಂದು ಜಿಲ್ಲಾಡಳಿತಕ್ಕೆ ಒತ್ತಾಯಿಸುವ ನಿರ್ಣಯವನ್ನು ರಮೇಶ್ ಬಿರಾದರ್ ಅವರು ಸೂಚಿಸಿದರೆ ಸಿದ್ದಾರೂಢ ಭಾಲ್ಕಿ ಅವರು ಅನುಮೋದಿಸಿದರು. ಗಡಿ ಖ್ಯಾತಿ ತೆಗೆದ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ವರ್ತನೆಗೆ ಮತ್ತು ರಾಜ್ಯದಲ್ಲಿ ಹಿಂದಿ ಭಾಷೆ ಹೇರುತ್ತಿರುವ ಕೇಂದ್ರ ಸರ್ಕಾರದ ನೀತಿಗೆ ತೀವ್ರವಾಗಿ ಖಂಡಿಸುವ ನಿರ್ಣಯವನ್ನು ಪ್ರೊಫೆಸರ್ ರಾಜ್ಕುಮಾರ್ ಅಲ್ಲೂರೆ ಸೂಚಿಸಿದರೆ ಸಚಿವ ಮಠಪತಿ ಅನುಮೋದಿಸಿದರು. ಬೀದರ್ ನಗರದ ಎಲ್ಲಾ ಬಸ್ ತಂಗುದಾಣಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಹೆಸರನ್ನು ಇಡಬೇಕು ಎಂಬ ನಿರ್ಣಯವನ್ನು ಜಗನ್ನಾಥ್ ಮೂಳ್ಗೆ ಸೂಚಿಸಿದರೆ ಪ್ರಶಾಂತ್ ಮಠಪತಿ ಅನುಮೋದಿಸಿದರು. ಸಾಹಿತಿ ಮುಚ್ಚೇದ್ ಅಣ್ಕಲ್ ಬಸವ ಕಲ್ಯಾಣ ಅವರ ಸಮಾರೋಪ ಭಾಷಣ ಮಾಡಿದರು. ತಾಲೂಕು 2ನೇ ಯುವ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರಾದ ಡಾಕ್ಟರ್ ನಿಜಲಿಂಗ ರಗಟೆ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂ.ಎಸ್. ಮನೋಹರ್, ತಾಲೂಕು 2ನೇ ಯುವ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷ ವಿರೂಪಾಕ್ಷ ಗಾರ್ಗಿ, ವಿವಿಧ ಸಂಘಟನೆಗಳ ಮುಖಂಡರಾದ ವಿಜಯಕುಮಾರ್ ಸೋನಾರೆ, ಶ್ರೀಮಂತ್ ಸಪಾಟೆ, ಎಂಪಿ ಮುದಾಳೆ, ಸುನೀಲ್ ಬಾವಿಕಟ್ಟೆ, ಮಾರುತಿ ಮಾಸ್ಟರ್, ವೀರಶೆಟ್ಟಿ ಪಟ್ನೆ ಮುಂತಾದವರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಸಾಹಿತಿಗಳು, ಕನ್ನಡಾಭಿಮಾನಿಗಳು, ಮಹಿಳೆಯರು, ಮಕ್ಕಳು, ಯುವಕರು ಉಪಸ್ಥಿತರಿದ್ದರು. ಇಬ್ರು ಬರ್ತಾರೆ ಪಾತ್ರಗಳು. ಅವರು ಬಹಳ ಖುಷಿ ಆಯಿತು. ಇನ್ನೊಂದು 3ನೇ ಮಗು ಗಂಡು ಮಗು ವಿಜಯ ಅಂತಕ್ಕಂಥ ಹುಡ್ತಾನೆ. ಅದರ ರೀತಿಯನ್ನು ಪ್ರದೀಪನೆ ಅವಳಿಗೆ ನಾನು ಪ್ರೀತಿಸ್ತೇನೆ ಅಂತ ಹೇಳುವುದರ ಮೂಲಕ ಮಾಡ್ತಾಳೆ. ಆದರೆ ಅದನ್ನು ತಂದೆಗೆ ಗೊತ್ತಾಯಿತು ಅಂತಂದರೆ ಆಯಿತು ಮದುವೆ ಮಾಡೋದು ಬೇಡ ಅಂತ ತಿಳ್ಕೊಂಡು ಆ ತಂದೆ ಆದವನು ಬೇರೆಯವರನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಅಂತಕ್ಕಂಥದ್ದು. ಇಬ್ಬರೊಳಗ ಮನಸ್ಸಿನೊಳಗೆ ಪ್ರೀತಿ ಇತ್ತು. ಆದರೆ ಆ ಪ್ರೀತಿ ಬಳಲಿಕೆ ಆಯಿತು ಅಂತಕ್ಕಂಥ ಒಂದು ಧ್ವನಿಯೊಳಗ ಈ ಒಂದು ಹುಮ್ನಾಬಾದ್ ಪಟ್ಟಣದಲ್ಲಿ ವಿಕಲಚೇತನ ಕಾರ್ಯಾಲಯದಲ್ಲಿ ಶುಕ್ರವಾರದಂದು ವಿಶೇಷ ಗುರುತಿನ ಚೀಟಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ವಿಕಲಚೇತನ ಕಲ್ಯಾಣಾಧಿಕಾರಿ ಕೆ. ಜಗದೀಶ್ ಮಾತನಾಡಿ, ಪ್ರತಿಯೊಬ್ಬರು ವಿಕಲಚೇತನರಿಗೆ ಸರ್ಕಾರಿ ಸೌಲಭ್ಯ ಪಡೆಯಲು ಈ ಗುರುತಿನ ಚೀಟಿ ಅತ್ಯಂತ ಅವಶ್ಯಕತೆಯಾಗಿದ್ದು, ಕಡ್ಡಾಯವಾಗಿ ಎಲ್ಲ ವಿಕಲಚೇತನರು ಗುರುತಿನ ಚೀಟಿ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಇದೇ ವೇಳೆ ತಾಲೂಕು ಪಂಚಾಯಿತಿ ಸಂಯೋಜಕ ಜಗನ್ನಾಥ್ ರೆಡ್ಡಿ, ಪ್ರಮುಖರಾದ ಕವಿತಾ, ಶಶಿಕಲಾ, ಸಾವಿತ್ರಿ, ಪ್ರಭು, ಮಾಣಿಕ್ ರೆಡ್ಡಿ ಮಾತನಾಡಿದರು.
ಕೋವಿಡ್ ಬಗ್ಗೆ ಸರ್ ಹೇಳಿದಾರೆ. ಇನ್ನೊಂದು ಸೂಚನೆ ಹೇಳ್ಬೇಕಂದ್ರೆ ನಾವು ಪ್ರತಿ ಶುಕ್ರವಾರ ನಾವು ವಿಕಲಚೇತನರಿಗೆ ಇಲ್ಲಿ ಶಿಬಿರ ಮಾಡ್ತಾ ಇದ್ದೀವಿ. ಪ್ರತಿ ಶುಕ್ರವಾರ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ದೈಹಿಕ ಅಂಗವಿಕಲರು ಮತ್ತು ಹಾಗೆ ದೃಷ್ಟಿಮಾಂದ್ಯರು ಅವರಿಗೆ ನಾವು UDAID ವಿತರಿಸುವಂಥ ತಪಾಸಣೆ ಶಿಬಿರವನ್ನು ನಡೆಸಿ 2 ತಿಂಗಳಿಗೆ ಈ ರೀತಿಯಾಗಿ ಕಾರ್ಡನ್ನು ಅವ್ರ ಮನೆಗೆ ತಲುಪಿಸುವಂಥ ಕೆಲಸ ನಾವು ರಾಜ್ಯ ವಿಕಲಚೇತನರ ಹಿರಿಯರ ಸಬಲೀಕರಣ ಇಲಾಖೆ ವತಿಯಿಂದ ಮತ್ತು ಗ್ರಾಮೀಣ ವಿಕಲಪುನರ್ವಸತಿ ಯೋಜನೆಯ ಸಹಯೋಗದಲ್ಲಿ ನಾವು ಈ ರೀತಿ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಏನಪ್ಪ ಅಂದರೆ ಎಲ್ಲ ಪಂಚಾಯತಿ ಮಟ್ಟದಲ್ಲಿ ಎಲ್ಲ ವಿಆರ್ಗಳು ಕೂಡ ಇದ್ರ ಬಗ್ಗೆ ನಾವು ಎಲ್ಲ ರೀತಿಯ ಟ್ರೈನಿಂಗನ್ನು ಕೊಟ್ಟಿದ್ದೀವಿ. ಇದು ಕೊಟ್ಟ ನಂತರ ಎಲ್ಲರಿಗೂ ಮತ್ತು ಆಯಾ ಪಂಚಾಯತ್ ವಾಲ್ ಪೋಸ್ಟರ್ ಮುಖಾಂತರ ಇದ್ರ ಬಗ್ಗೆ ವ್ಯಾಪಕವಾದ ಪ್ರಚಾರವನ್ನು ಕೂಡ ನಾವು ಕೈಗೊಂಡಿದ್ದೀವಿ ಸರ್. ವ್ಯವಸ್ಥಿತವಾಗಿ ಕೊಡಿಸುವಂಥದ್ದು. ಈಗಾಗಲೇ ಈ ಹಿಂದೆ ಮೊದಲು ನಮ್ಮಲ್ಲಿ ಮ್ಯಾನ್ಯುವಲ್ ಕಾರ್ಡ್ ಬುಕ್ ಕೊಡ್ತಾ ಇದ್ದೀವಿ. ಅದರ ಬದಲಾಗಿ ಇದನ್ನು ಏನಾಗಿದೆ ಅಂದರೆ ಇಡೀ ಭಾರತಾದ್ಯಂತ ಮತ್ತು ಆಯಾ ಜಿಲ್ಲೆಯಲ್ಲಿ ಆಯಾ ರಾಜ್ಯದಲ್ಲಿ ಕೂಡ ಜಾರಿಯಿದೆ. ಇದು ಭಾರತದಲ್ಲಿ ಮಾತ್ರ ಕಾರ್ಡ್ ಆಗಿದೆ. ಇದು ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ರೀತಿಯಲ್ಲಿ ಚಾಲನೆ ಇರುವುದಿಲ್ಲ. ಇದೇ UDID ಕಾರ್ಡ್ ಅಂತಕ್ಕಂಥದ್ದು ಚಾಲನೆ ಇದೆ. ಯೂನಿಕ್ ಡಿಸಬಿಲಿಟಿ ID ಕಾರ್ಡ್ ಅಂತ ಹೇಳಿದ್ಬಿಟ್ಟು ಈ ಕಾರ್ಡ್ ಮೂಲಕ ಏನಂದರೆ ಈ ಕಾರ್ಡನ್ನು ಆನ್ಲೈನ್ ಹಾಕೋದ್ರ ಮೂಲಕ ಈ ಎಲ್ಲ ಜಿಲ್ಲೆಗಳಲ್ಲಿ ಆನ್ಲೈನ್ ಹಾಕುವ ಮೂಲಕ ಇದನ್ನು ಪಡೆಯುವಂಥದ್ದು. ಇದರಿಂದ ಈ UDID ಕಾರ್ಡ್ ಮೂಲಕ ಏನಂತಂದ್ರೆ ಈ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ಮುಂದಿನ ದಿನಗಳಲ್ಲಿ ಕಡ್ಡಾಯವಾಗುವಂಥದ್ದು ಇದೆ. ಮತ್ತು ಅಂಗವಿಕಲರಿಗೆ ಈ ಕಾರ್ಡ್ ಮೂಲಕನೇ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಬಹುದಾಗಿದೆ. ಉದಾಹರಣೆಗೆ ನಮ್ಮ ಇಲಾಖೆಯಲ್ಲಿ ವಿದ್ಯಾರ್ಥಿ ವೇತನ ಇರ್ಬೋದು, ಸಾಧನ ಸೌಕರ್ಯ ಇರ್ಬೋದು, ಅವುಗಳನ್ನು ಪಡೀಲಿಕ್ಕೆ ಇದು ಕಡ್ಡಾಯವಾಗುತ್ತೆ. ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಕೂಡ ಈಗ ಬಸ್ ಪಾಸ್ ಇರ್ಬೋದು, ರೈಲ್ವೆ ಪಾಸ್ ಇರ್ಬೋದು, ಅಂತಹ ಯೋಜನೆಗಳು ಮತ್ತು ಮಾರ್ಗದರ್ಶನ ಇರ್ಬೋದು, ಅವುಗಳನ್ನು ಪಡೀಲಿಕ್ಕೆ ಈ ಕಾರ್ಡ್ ಮುಖಾಂತರನ ಇನ್ನು ಮುಂದಿನ ದಿನಗಳಲ್ಲಿ ಕಡ್ಡಾಯವಾಗಿದೆ. ಈ ಕಾರ್ಡಿನ ಹೆಚ್ಚು ಎಲ್ಲ ವಿಶೇಷತೆಯನ್ನು ಮಾಡಿಸ್ಕೋಬೇಕಾಗಿದೆ. ಅದರ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ದಿನಗಳನ್ನು ಪ್ರಚಾರ ಕೂಡ ಮಾಡ್ತಾ ಇದ್ದೇವೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಆದರೆ ಈ ಒಂದು ಇಲಾಖೆಯ ಮತ್ತು ಬೇರೆ ಬೇರೆ ಇಲಾಖೆಯಲ್ಲಿ ಸವಲತ್ತುಗಳನ್ನು ಪಡಲಿಕ್ಕೆ ಇದು ಒಂದು ಸಂಪೂರ್ಣ ಸಹಕಾರಿಯಾಗಿರುತ್ತದೆ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ವಿಜ್ಞಾನ ಚಟುವಟಿಕೆ ಕೇಂದ್ರ ಬೀದರ್ನಲ್ಲಿ ಶುಕ್ರವಾರದಂದು ಜಿಲ್ಲೆಯ 26 ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಸ್ಯಾಮ್ಸಂಗ್ ಟ್ಯಾಬ್ ವಿತರಣೆ ಕಾರ್ಯವಾಗಿತ್ತು. ಕಾರ್ಯಕ್ರಮವನ್ನು ಸಂಸದ್ ಭಗವಾನ್ ಖೂಬಾ ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿ, ಕಳೆದ 9 ತಿಂಗಳಿಂದ ದೇಶದಲ್ಲಿ ಹರಡಿದ ಮಹಾಮಾರಿ ಕೊರೋನಾ ಸೋಂಕಿನಿಂದ ಶಾಲೆಯ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಭಾರಿ ಪರಿಣಾಮ ಬೀರಿತು ಎಂದರು. ಇದೀಗ ಕೋವಿಡ್-19 ಸೋಂಕು ನಿರ್ಮೂಲನೆಗೆ ವ್ಯಾಕ್ಸಿನ್ ಲಭ್ಯವಾದ ಬಳಿಕ ಸಾರ್ವಜನಿಕರಲ್ಲಿ ಮತ್ತು ಮಕ್ಕಳಲ್ಲಿ ಧೈರ್ಯ ಬಂದಂತಾಗಿದೆ ಎಂದು ಹೇಳಿದರು. ಮಕ್ಕಳಿಗೆ ಆಗಿರುವ ಸಮಸ್ಯೆಯನ್ನು ನಿವಾರಣೆಗೋಸ್ಕರ ಸರ್ಕಾರವು ಸರ್ಕಾರಿ ಪ್ರೌಢಶಾಲಾ ಮಕ್ಕಳಿಗೆ ಟ್ಯಾಬ್ ವಿತರಣೆ ಮಾಡುತ್ತಿದ್ದು, ಇದರ ಸದುಪಯೋಗ ಪಡೆದುಕೊಂಡು ಕಠಿಣ ಪರಿಶ್ರಮದೊಂದಿಗೆ ಉತ್ತಮ ರೀತಿಯ ಫಲಿತಾಂಶ ತರಲು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಸಂಸದ್ ಭಗವಾನ್ ಖೂಬಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಕ ಅಧಿಕಾರಿ ಗಿನೇಂದ್ರ ಕುಮಾರ್ ಗಂಗಾವರ್, ಜಿಲ್ಲಾ ಯೋಜನಾ ಸಮನ್ವಯ ಅಧಿಕಾರಿ ಬುಬುಮಿಯಾ, ಸಮಗ್ರ ಶಿಕ್ಷಣ ಕರ್ನಾಟಕ ಬೀದರ್ ಶಿಕ್ಷಣಾಧಿಕಾರಿ TR ದೊಡ್ಡೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ಸೂರ್ಯಕಾಂತ್ ಮದಾನೆ, ಸಮಗ್ರ ಶಿಕ್ಷಣ ಕರ್ನಾಟಕ ಬೀದರ್ ಸಹಾಯಕ ಉಪ ಸಮನ್ವಯ ಅಧಿಕಾರಿ ಗುಂಡಪ್ಪ ಹುಡುಗೆ, ಸಮಗ್ರ ಶಿಕ್ಷಣ ಕರ್ನಾಟಕ ಬೀದರ್ ಮತ್ತು ಬಾಬುರಾವ್ NS ಮುಖ್ಯಸ್ಥರು, ಅಗಸ್ತ್ಯ ಫೌಂಡೇಶನ್, ಕೋರ್ ವಿಜ್ಞಾನ ಚಟುವಟಿಕೆ ಕೇಂದ್ರದ ಅಧಿಕಾರಿಗಳು ಉಪಸ್ಥಿತರಿದ್ದರು.
ಹಮ್ಮಿಕೊಳ್ಳಲಾಗಿತ್ತೆಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಈ ಕುರಿತು ಮಾಧ್ಯಮಗಳಿಗೆ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿದ ಅವರು 1008 ಆರೋಗ್ಯ ಸಿಬ್ಬಂದಿಗಳಿಗೆ ಲಸಿಕೆ ಹಾಕುವ ಗುರಿಯನ್ನು ನಿಗದಿಪಡಿಸಲಾಗಿತ್ತು. ಈ ಪೈಕಿ 609 ಫಲಾನುಫಲಾವಿಗಳಿಗೆ ಕೋವಿಡ್ ಲಸಿಕೆ ಹಾಕಲಾಗಿದೆ ಎಂದು ಹೇಳಿದ್ದಾರೆ. 69% ಫಲಾನುಫಲಾವಿಗಳಿಗೆ ಲಸಿಕೆ ಪಡೆದುಕೊಂಡಿರುತ್ತಾರೆ. ಖಾಸಗಿ ಆಸ್ಪತ್ರೆ ಸಿಬ್ಬಂದಿಗಳು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಲಸಿಕೆ ಪಡೆದುಕೊಳ್ಳಲು ಅವರು ಕೋರಿದ್ದಾರೆ. ಜನವರಿ 24 ಭಾನುವಾರ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ನಗರದ ಗುಡ್ಗಿ ಮಲ್ಟಿ ಸೂಪರ್ ಸ್ಪೆಷಲಿಸ್ಟ್ ಆಸ್ಪತ್ರೆಯಲ್ಲಿ ಬಂಜೇತನ ಕುರಿತು ಉಚಿತ ತಪಾಸಣೆ ಶಿಬಿರ ಏರ್ಪಡಿಸಲಾಗಿತ್ತು. ಆಸ್ಪತ್ರೆ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಶಾರದಾ ಸಚಿನ್ ಗುದ್ಗೆ ಅವರ ನೇತೃತ್ವದಲ್ಲಿ ಈ ತಪಾಸಣೆ ಶಿಬಿರ ಏರ್ಪಡಿಸಲಾಗಿದೆ. ಮಹಾರಾಷ್ಟ್ರದ ಪುಣೆಯ IVF ICSI ತಂಡಕ್ಕೆ ಶಿಬಿರಕ್ಕೆ ಸಾಥ್ ನೀಡಿದೆ. ಈ ಶಿಬಿರದಲ್ಲಿ ವಿಶೇಷವಾಗಿ ಪದೇ ಪದೇ ಗರ್ಭಪಾತವಾಗುವುದು, IVF ಚಿಕಿತ್ಸೆ ಫಲಕಾರಿಯಾಗಿರದ ದಂಪತಿಗಳ ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ ಶಿಸ್ಟ್ ಸಮಸ್ಯೆಗೆ ಚಿಕಿತ್ಸೆ, ಪುರುಷರಲ್ಲಿ ವೈರಾಣು ಹೆಚ್ಚಳಕ್ಕಾಗಿನ ಚಿಕಿತ್ಸೆ ಸೇರಿದಂತೆ ಇನ್ನೂ ಅನೇಕ ಬಂಜೆತನ ಸಮಸ್ಯೆಗಳಿಗೆ ಉಚಿತ ತಪಾಸಣೆ ನಡೆಸಿ ರಿಯಾಯಿತಿ ದರದಲ್ಲಿ ಸೂಕ್ತ ಚಿಕಿತ್ಸೆ ನೀಡಲಾಗುವುದು. ಕಾರಣ ಜಿಲ್ಲೆಯ ಈ ಮೇಲಿನ ಸಮಸ್ಯೆಯುಳ್ಳ ರೋಗಿಗಳು ಈ ಶಿಬಿರದ ಲಾಭ ಪಡೆದುಕೊಳ್ಳಬೇಕೆಂದು ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ 8129428737 ಅಥವಾ 8989030404 ಈ ದೂರವಾಣಿಗಳಿಗೆ ಸಂಪರ್ಕಿಸಿ ತಮ್ಮ ಹೆಸರು. ಮತ್ತೊಮ್ಮೆ ಮುಖ್ಯಾಂಶಗಳು. ನಂದಗಾಂವ್ ಮೃತ ಯುವಕನ ಶವ ಪತ್ತೆ, ಕೊಲೆ ಶಂಕಿ ದೂರು ದಾಖಲು. 72ನೇ ಗಣರಾಜ್ಯೋತ್ಸವ ನಗರದಲ್ಲಿ ಶೋಷಿತರ ಐಕ್ಯತೆ ಸಮಾವೇಶ, ಅಸಾದುದ್ದೀನ್ ಓವೈಸಿ ಉದ್ಘಾಟನೆ. ಸಂವಿಧಾನ 3 ಅಂಗಗಳ ಮುಖ್ಯಸ್ಥರು ಮೊದಲು ವ್ಯಾಕ್ಸಿನ್ ಪಡೆದುಕೊಳ್ಳಲು ಅಧಿಸೂಚನೆ ಹೊರಡಿಸಿ ಜಯರಾಜ್ ಬುಕ್ಕ. ಯುವ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮಾರೋಪ, ಪ್ರಮುಖ 5 ನಿರ್ಣಯಗಳ ಮಂಡನೆ ಹಾಗೂ ಗುರುತಿನ ಚೀಟಿ ಇದ್ದರೆ ಮಾತ್ರ ಸರ್ಕಾರ ಸೌಲಭ್ಯ ಪಡೆಯಲು ಅರ್ಹರು. ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ.